ಕನಕಪುರ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆ ನಾಡಿನೆಲ್ಲೆಡೆ ಪ್ರತಿ ಗ್ರಾಮಗಳಲ್ಲಿ ಮನೆಗಳಲ್ಲಿ ಆಚರಣೆಯಾಗಬೇಕಾಗಿದೆ ಎಂದು ಹಲಸಿನಮರದೊಡ್ಡಿ ಗ್ರಾಮದ ಒಕ್ಕಲಿಗರ ಮುಖಂಡ ಕೆಜಿ ನಾಗೇಶ್ ಹೇಳಿದ್ದಾರೆ. ಹಲಸಿನಮರದೊಡ್ಡಿ ಗ್ರಾಮಸ್ಥರು ಇಂದು ಬೆಳಗ್ಗೆ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನದೊಂದಿಗೆ ಸಿಹಿ ವಿತರಣೆ ಮಾಡಿ ಮಾತನಾಡಿದರು. ಇಂದು ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲು ಅಂದು ಯಲಹಂಕ ಪ್ರಭು ಕೆಂಪೇಗೌಡರ ದೂರದೃಷ್ಟಿಯ ಫಲವಾಗಿದೆ. ಅವರು ಕ್ರಿಸ್ತಶಕ 1513ರಿಂದ 1569ರ ಅವಧಿಯಲ್ಲಿ ಯಲಹಂಕ ನಾಡಿನ ಆಡಳಿತಗಾರರಾಗಿ ಅಂದು ಕೈಗೊಂಡ ಸಮಾಜಮುಖಿ ಕೆಲಸಗಳು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದಿವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಆಡಳಿತ ನಡೆಸಿದ ಇವರು ಕೇವಲ ರಾಜರಷ್ಟೇ ಅಲ್ಲದೆ ಅತ್ಯುತ್ತಮ ಆಡಳಿತಗಾರರಾಗಿ ಅಭಿವೃದ್ಧಿಯ ಅಧಿಕಾರ ಹಾಗೂ ಸಮಾಜ ಸುಧಾರಕರಾಗಿದ್ದರು. ಜೊತೆಗೆ ಪ್ರಜೆಗಳಲ್ಲಿ ವಾತ್ಸಲ್ಯ ಉಳ್ಳವರಾಗಿದ್ದು ಆಧುನಿಕ ಬೆಂಗಳೂರಿನ ಸಂಸ್ಥಾಪಕರಾಗಿದ್ದಾರೆ ಎಂದರು. ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಕಾಡೇಗೌಡ ಮಾತನಾಡಿ, ಅಂದಿನ ಸಮಾಜದ ಪ್ರತಿಯೊಂದು ಜನಾಂಗಕ್ಕೆ ಪ್ರತ್ಯೇಕವಾಗಿ ಬದುಕುವ ಹಕ್ಕನ್ನು ವೃತ್ತಿ ಆಧಾರಿತವಾಗಿ ಕಲ್ಪಿಸಿಕೊಟ್ಟು ಪ್ರತಿಯೊಂದು ಜನಾಂಗಕ್ಕೆ ಪ್ರತ್ಯೇಕವಾದ ಮಾರುಕಟ್ಟೆಯನ್ನು ನಿರ್ಮಿಸಿಕೊಡುವ ಮೂಲಕ ಶಾಂತಿ ಸೌಹಾರ್ದಯುತವಾಗಿ ಬದುಕುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಸಮಾಜ ಸುಧಾರಕರಾಗಿದ್ದಾರೆ ಎಂದರು. ಲಯನ್ ಚಿಕ್ಕಕೆಂಪೇಗೌಡ ಮಾತನಾಡಿ, ಹಲಸಿನಮರದೊಡ್ಡಿ ಗ್ರಾಮಸ್ಥರು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡುತ್ತಿರುವುದು ಅತ್ಯಂತ ಸಂತೋಷದಾಯಕವಾದ ವಿಚಾರವಾಗಿದೆ. ಕೆಂಪೇಗೌಡರು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಂಡಂತಹ ಏಕಮಾತ್ರ ಅಪ್ರತಿಮ ವೀರಪುತ್ರ ಎಂದಿದ್ದಾರೆ. ಬೆಂದಕಾಳೂರನ್ನು ಬೆಂಗಳೂರಾಗಿ ಪರಿವರ್ತಿಸಿದ ನಾಯಕರಾದ ಇವರು ಅಂದೇ ಅಂತರ್ಜಲ ಮಟ್ಟವನ್ನು ಕಾಪಾಡುವ ನಿಟ್ಟಿನಲ್ಲಿ 100 ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿದರು. ಬೆಂಗಳೂರಿನ 4 ಭಾಗಗಳಲ್ಲಿ ಗಡಿಗಳನ್ನು ನಿರ್ಮಾಣ ಮಾಡಿ ಬೃಹತ್ ಬೆಂಗಳೂರು ಬೆಳೆಯುವ ಮುನ್ಸೂಚನೆಯನ್ನು ನೀಡಿದ ಕಾಲಜ್ಞಾನಿಯಾಗಿದ್ದಾರೆ ಎಂದರು. ಜಯಂತಿಗಳು ಕೇವಲ ಆಚರಣೆಗೆ ಮಾತ್ರ ಆಗಬಾರದು. ಕೆಂಪೇಗೌಡರ ಸಿದ್ಧಾಂತಗಳನ್ನು ನಾವು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡಾಗ ಮಾತ್ರ ಅವರಿಗೆ ನಾವು ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ಹರೀಶ್ ಕುಮಾರ್, ಸಿಲುಕರವಿ, ಸುರೇಶ್, ರಮೇಶ್, ಚಿಕ್ಕಲಿಂಗೇಗೌಡ, ವಿನಯ್, ಮಂಜು, ಗಿರೀಶ್, ವಿಜಯ್ ಕುಮಾರ್, ಜೆ, ವಿನಯ್, ಶಿವಲಿಂಗಯ್ಯ, ಭೈರವೇಶ್ವರ, ಮಂಜು, ಲೋಕೇಶ್, ರುದ್ರ, ರಾಜು, ಡಿಕೆ, ಭರತ್ ಕುಮಾರ್ ಉಪಸ್ಥಿತರಿದ್ದರು. ಹಲಸಿನಮರದೊಡ್ಡಿ ಕನಕಪುರ ಹಲಸಿನಮರದೊಡ್ಡಿ ಕನಕಪುರ ಗ್ರಾಮಸ್ಥರ ವತಿಯಿಂದ 517ನೇ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಈ ವರ್ಷ ಆಚರಣೆ ಮಾಡಿ ಇನ್ನು ಮುಂದಕ್ಕೆ ಹಿಂಗೆ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ನಾಡಪ್ರಭು ಕೆಂಪೇಗೌಡರು ಈ ನಾಡಿಗೆ ಕೊಟ್ಟಂತ ಕೊಡುಗೆ ಅಪಾರ. ಆದ್ರಿಂದ ಇನ್ನು ಎಲ್ಲೆಲ್ಲಿಗೂ ಇದು ಮುಟ್ಟಬೇಕು. ಇನ್ನು ಮುಂದಿನ ಪೀಳಿಗೆಯವರು ಇದನ್ನ ನಡೆಸ್ಕೊಂಡು ಎಲ್ಲ ಜನಾಂಗದವರು ಮಾಡಿಕೊಂಡು ಹಳ್ಳಿ ಈ ತರ ಎಲ್ಲ ಜಯಂತ್ಯೋತ್ಸವ ಮಾಡಿದ್ರೆ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ನಾಡನ್ನ ಕಟ್ಟಿದ್ದಕ್ಕೆ ಒಂದು ಸಾರ್ಥಕ ಆಯ್ತದೆ. ಅವ್ರ ಹೆಸರು ಅಜರಾಮರವಾಗಿರ್ತದೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಾಡಪ್ರಭು ಕೆಂಪೇಗೌಡನವರು 517ನೇ ವರ್ಷದ ಜನ್ಮದಿನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲರೂ ಆಚರಣೆ ಮಾಡುತ್ತಿದ್ದಾರೆ. ಹಾಗೂ ಜಾತಿ ಮತ ಎಲ್ಲ ಬಿಟ್ಟು ಅವರು ಎಲ್ಲ ಜನಾಂಗಕ್ಕೂ ಅವರ ಕೊಡುಗೆ ಅಪಾರವಾದದ್ದು. ನಾಡಪ್ರಭು ಕೆಂಪೇಗೌಡವರು ಇತಿಹಾಸ ಅತಿ ಮುಖ್ಯವಾದದ್ದು. ನಾಡಪ್ರಭು ಕೆಂಪೇಗೌಡರವರ ಕೊಡುಗೆಗಳು ನಮ್ಮ ರಾಜ್ಯಕ್ಕೆ ತುಂಬ ನೀಡಿದ್ದಾರೆ. ಅವರ ಬೆಂಗಳೂರಿನ ಒಂದೊಂದು ಇದಾಗಿರ್ಬೋದು, ನಾಡಪ್ರಭು ಕೆಂಪೇಗೌಡವರ ಪ್ರತಿಯೊಂದನ್ನು ಅತ್ಯುತ್ತಮವಾದಂಥ ಕೆಲಸಗಳನ್ನ ಮಾಡಿದ್ದಾರೆ ನಾಡಪ್ರಭು ಕೆಂಪೇಗೌಡವರು ಮಾಡಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನೋತ್ಸವವನ್ನು ಮೇಗಳ ಬೀದಿಯಲ್ಲಿ ಹಲಸಿನಮರದೊಡ್ಡಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಕೆಂಪೇಗೌಡರ ಜಯಂತಿಯನ್ನು ಆಚರಿಸುತ್ತಿದ್ದು
ಆದರೂ ಅದು ಕೆಂಪೇಗೌಡರು ಬೆಂಗಳೂರನ್ನು ಹಿಂದೆ ಎಲ್ಲ ಜನಾಂಗಕ್ಕೂ ಎಲ್ಲ ಇದಕ್ಕೂ ಅವರು ಏರಿಯಾ ವೈಸು ಎಲ್ಲ ಜನಾಂಗ ತಿಗಳರು ಆಗ್ಬೋದು, ಒಕ್ಕಲರು ಆಗ್ಬೋದು, ಉಪ್ಪರ್ಪೇಟೆ ಇನ್ನೊಂದು ಮತ್ತೊಂದು ನೂರಾರು ಭಾಗವನ್ನು ಮಾಡಿ ಎಲ್ಲ ಜನಾಂಗಕ್ಕೂ ಒಂದು ಲೇಔಟನ್ನು ಮಾಡಿ ಹೆಸರುವಾಸಿಯಾಗಿ ಇದು ಮಾಡಿದ್ದಾರೆ. ಬೆಂಗಳೂರನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು ಇಡೀ ದೇಶಕ್ಕೆ, ಹೊರ ದೇಶ ಇಡೀ ಇದಕ್ಕೆ ಯಶಸ್ವಿಯಾಗಿ ಬೆಂಗಳೂರನ್ನು ತೋರಿಸಿಕೊಟ್ಟಿದ್ದಾರೆ. ITBT ಆಗ್ಬೋದು, ಮತ್ತು ಎಲ್ಲ ಇದು ಏರ್ಪೋರ್ಟ್ ಆಗ್ಬೋದು, ಎಲ್ಲ ಇದನ್ನು ಬೆಂಗಳೂರನ್ನು ಇಡೀ ಹೊರದೇಶಕ್ಕೆ ಹೆಸರುವಾಸಿಯಾಗಿ ತಂದ ಕರ್ನಾಟಕವನ್ನು ಕೆಂಪೇಗೌಡರಿಗೆ ಒಂದು ಒಳ್ಳೆಯದಾಗಿದೆ. ಅವರಿಗೆ ಒಂದು ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಈ ವರ್ಷವೆಲ್ಲ ಜಯಂತಿಯನ್ನು ಮಾಡಿದ್ರು ಏನು ತಪ್ಪಿಲ್ಲ. ಒಂದು ಒಳ್ಳೆ ನಮ್ಮ ಬೆಂಗಳೂರನ್ನು ಒಳ್ಳೆ ಹೆಸರುವಾಸಿಯಾಗಿ ಬೆಳೆಸಿದ್ದಾರೆ. ಒಂದು ಒಳ್ಳೆ ಇದಾಗಿದೆ. ಅದಕ್ಕೆ ಕೆಂಪೇಗೌಡರಿಗೆ ಸರ್ವ ಜನಾಂಗಕ್ಕೂ ಒಂದು ಜಾತಿ ಭೇದ ಏನೂ ಇಲ್ಲ, ಎಲ್ಲ ಜನಾಂಗಕ್ಕೂ ಒಂದೇ ಅನ್ನೋ ಒಂದು ರೀತಿಯಲ್ಲಿ ಬೆಂಗಳೂರನ್ನು ಬೆಳೆಸಿದ್ದಾರೆ. ಕೆಂಪೇಗೌಡರಿಗೆ ಜನ್ಮ ದಿನಾಚರಣೆಗೆ ಜೈ, ಕೆಂಪೇಗೌಡರಿಗೆ ಜೈ, ನಾಡಪ್ರಭು ಕೆಂಪೇಗೌಡರಿಗೆ ಜೈ. ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅರಸಮರದೊಡ್ಡಿಯಲ್ಲಿ 517ನೇ ವರ್ಷದ ಕೆಂಪೇಗೌಡರ ಜಯಂತಿಯನ್ನ ಇಡೀ ವಿಶ್ವದಲ್ಲೇ ಮಾಡ್ತಿದ್ದಾರೆ. ಸಂಪರ್ಕ ಮಾಡಿದಾಗ ಕೆಂಪೇಗೌಡರು ಇಡೀ ಕೆರೆ ನಾಡುಗಳನ್ನ ಪಕ್ಷಿಗಳನ್ನ ಕೆಂಪೇಗೌಡರು ಒಂದು ವಿಚಾರ ಹೇಳ್ತಾರೆ. ಎಲ್ಲಿ ಕೆರೆ ಮತ್ತು ಎಲ್ಲಿದೆ ಪ್ರಾಣಿ ಪಕ್ಷಿಗಳು, ಇವತ್ತು ಏನು ಸಾವಿರಾರು ಕೆರೆಗಳಿದೆ ಅದು ಕೆಂಪೇಗೌಡರನ್ನ ಕೊಡುಗೆ ಇದೆ. ಈ ತಾಲೂಕಿನಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಇನ್ನ ಎಚ್ಚರವಾಗಿ ಎಲ್ಲಾ ಸಮುದಾಯದರು ಮಾಡಬೇಕು. ಈ ತಾಲೂಕಿನಲ್ಲಿ ಇನ್ನ ಜನಕ್ಕೆ ವಿಚಾರ, ಕೆಂಪೇಗೌಡರದ ವಿಚಾರ ಇನ್ನ ಆರ್ಥಿಕವಾಗಿ ಹೋಗ್ಬೇಕು. ಆ ಕೆಂಪೇಗೌಡರು ಯಾರು ಅಂತ ಈ 517 ವರ್ಷದ ವಿಚಾರವನ್ನ ಇಡೀ ರಾಜ್ಯದಲ್ಲಿ ಇನ್ನ ಅಭಿವೃದ್ಧಿ ಆಗ್ಬೇಕು. ಬೇರೆ ಬೇರೆ ಕಂಟ್ರಿ ಎಲ್ಲ ಮಾತಾಡ್ತಾರೆ ಕೆಂಪೇಗೌಡರು ಯಾರು ಅಂತ, ಆದ್ರೆ ಕರ್ನಾಟಕದಲ್ಲಿ ಕೆಂಪೇಗೌಡರು ಅಂತ ಇನ್ನ ಚೆನ್ನಾಗಿ ಮಾತಾಡ್ಬೇಕು. ಅವರ ಕೊಟ್ಟಿದ್ದ ಕೊಡುಗೆ, ಅವ್ರ ಕಟ್ಟಿದ ನಾಡು ಬೆಂಗಳೂರು ಇವತ್ತು ಎಷ್ಟು ಲಕ್ಷಾಂತರ ಜನ ಬೇರೆ ಬೇರೆ ಕಂಪ್ನಿಗಳು ಬಂದು ಇವತ್ತೇನ್ ಕೆಲಸ ಮಾಡ್ಕೊಂಡು ಒಳ್ಳೆ ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ತರ ನಮ್ಮ ತಾಲೂಕಿನಲ್ಲೂ ಒಳ್ಳೊಳ್ಳೆ ಕೆಂಪೇಗೌಡರು ಕಟ್ಟಿದಂತ ನಾಡಲ್ಲಿ ಎಲ್ಲಾ ಒಕ್ಕಲಿಗರು, ಎಲ್ಲಾ ಸಮುದಾಯದವರು ಎಲ್ಲ ಒಗ್ಗಟ್ಟಾಗಿ ಇದ್ರಾಗಿ ಸಮಾನತೆ ಅನ್ನೋದ ಹೋಗ್ಬೇಕು ಅಂತ ನಾನು ಇಲ್ಲಿ ಅಸಮದೊಡ್ಡಿಯಲ್ಲಿ ಒಂದು 4 ಮಾತಾಡೋಂತ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ. ಜೈ ಜೈ. ನಾಡಪ್ರಭು ಜಯಂತ್ಯೋತ್ಸವವನ್ನು ಕನಕಪುರ ಅಲಸಂದರದೊಡ್ಡಿ ಗ್ರಾಮದಲ್ಲಿ ಆಚರಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಸ್ನೇಹಿತರುಗಳು ಮತ್ತು ನಮ್ಮ ಎಲ್ಲ ಜಾತಿ ಜನಾಂಗದವರು ಬಂದಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ಎಲ್ಲ ಜಾತಿಗೂ ಸಂಬಂಧಪಟ್ಟಂಥವ್ರು, ಎಲ್ಲ ಜಾತಿಗೂ ಅವರು ಏನೇನು ಕೆಲಸ ಮಾಡ್ತಾರೆ ಆಯಾ ಬೆಂಗಳೂರಲ್ಲಿ ಅದೇ ಥರ ರೀತಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ಮಾರ್ಗದರ್ಶನದಲ್ಲಿ ಎಲ್ಲರೂ ನಡಿಬೇಕು ಅಂತ ನಾನು ಕೇಳ್ಕೊತೀನಿ. ಆಯ್ತಾ? 517ನೇ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ನಮ್ಮ ಅಸಲಮರದೊಡ್ಡಿ ಗ್ರಾಮಸ್ಥರು ಹಾಗೂ ಆ್ಯಕ್ಚುಲಿ ನಮ್ಮ ಕೆಂಪೇಗೌಡ ಯುವ ವೇದಿಕೆ ಕೂಡ ಇಲ್ಲಿದೆ, ಜೊತೆಗೆ ಒಕ್ಕಲಿಗರ ಸಂಘನೂ ಕೂಡ ಇಲ್ಲಿದೆ. ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಇವತ್ತು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಿರೋದು ಬಹಳ ಸಂತಸದ ವಿಚಾರ. ಇಡೀ ರಾಜ್ಯಾದ್ಯಂತ 517ನೇ ಕೆಂಪೇಗೌಡ ಜಯಂತಿಯನ್ನ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂದ್ರೆ, ಕೆಂಪೇಗೌಡರು ಸರ್ವಧರ್ಮೀಯ ಮತ್ತು ಎಲ್ಲಾ ಧರ್ಮಗಳನ್ನ ಸಮನ್ವಯವಾಗಿ ಸಮಾನವಾಗಿ ಕಂಡಂತ ಏಕಮಾತ್ರ ಅಪ್ರತಿಮ ವೀರ ಕೂಡ. ಇವರು ಒಳ್ಳೆ ಸಾಮ್ರಾಟರು ಕೂಡ. ತಮ್ಮ ಸಾಮಂತ ರಾಜರುಗಳನ್ನ ಬಹಳ ನಿಷ್ಠೆಯಿಂದ ಬಹಳ ಅದ್ಭುತವಾಗಿ ಅವರನ್ನ ಕಂಡು ಇಡೀ ರಾಜ್ಯವನ್ನ, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ನಾಡಪ್ರಭು ಕೆಂಪೇಗೌಡರ ಒಂದು ಹೆಸರನ್ನ ತರುವಂತ ಒಂದು ಕೆಲಸವನ್ನ ಮಾಡಿ ಬಿಟ್ಟೋಗಿದ್ದಾರೆ. ಬೆಂಗಳೂರು ಇವತ್ತೇನಾರ ನಾವು ಬೆಂಗಳೂರು ಅಂತ ನೆನಿಬೇಕಾದ್ರೆ ಬೆಂದಕಾಳೂರನ್ನ ನಾವು ಬೆಂಗಳೂರನ್ನಾಗಿ ಪರಿವರ್ತಿಸಿದ ನಾಯಕ ನಮ್ಮ ನಾಡಪ್ರಭು ಕೆಂಪೇಗೌಡರು. ಕೆಂಪೇಗೌಡರು ಪ್ರತಿಯೊಂದು ಜಾತಿ ಜನಾಂಗಗಳಿಗೂ
ಒಂದೊಂದು ಪೇಟೆಯನ್ನ ರಚನೆ ಮಾಡಿ ಸಾವಿರಾರು ಕೆರೆಗಳನ್ನ ನಿರ್ಮಾಣ ಮಾಡಿ ನೀರಿನ ಅಭಾವವನ್ನ ನೀಗಿಸಿ ಅಂಧಕಾಲದಲ್ಲೇ ಅಂತರ್ಜಲ ಅಭಿವೃದ್ಧಿಗೆ ನಾವು ಕೆರೆಗಳ ಅಗತ್ಯತೆಯನ್ನ ತೋರಿಸ್ಕೊಟ್ಟಂತ ಒಬ್ಬ ಮಹನೀಯ. ಈ ನಮ್ಮ ನಾಡಪ್ರಭು ಕೆಂಪೇಗೌಡರ ಒಂದು ಹೆಸರನ್ನ ನಾವಿವತ್ತು ಹೇಳುವುದರ ಜೊತೆಗೆ ಅವರ ಆದರ್ಶವನ್ನ ಪಾಲನೆ ಮಾಡೋದು ಬಹಳ ಮುಖ್ಯವಾಗಿದೆ. ಏಕೆಂದ್ರೆ ಇತ್ತೀಚೆಗೆ ನಾವು ಎಲ್ಲರ ಜಯಂತಿಯನ್ನು ಕೂಡ ಮಾಡ್ತಾ ಇದ್ವಿ, ಜಯಂತಿ ಮಾತ್ರ ಆಚರಣೆ ಮಾಡ್ತಾ ಇದ್ವಿ. ಅವರ ತತ್ವ ಸಿದ್ಧಾಂತಗಳು, ಅವರ ಆದರ್ಶವನ್ನ ನಾವು ಪಾಲನೆ ಮಾಡೋದ್ರಲ್ಲಿ ವಿಫಲರಾಗಿದ್ದೇವೆ. ದಯಮಾಡಿ ಇನ್ನು ಮುಂದೆ ಆದ್ರೂ ಕೂಡ ಕೆಂಪೇಗೌಡರ ಒಂದು ಆದರ್ಶವನ್ನ, ತತ್ವ ಸಿದ್ಧಾಂತಗಳನ್ನ ಒಳಗೊಂಡು ಅವರ ಜೀವನವನ್ನ ನಡೆಸುತ್ತಾ ಏನಿವತ್ತು ಕರ್ನಾಟಕದಲ್ಲಿ ಕುವೆಂಪುರವರು ಬರೆದ ಶಾಂತಿಯ ತೋಟವನ್ನ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕೆಂಪೇಗೌಡರು ಕೂಡ ಒಂದು ಬುನಾದಿಯನ್ನ ಹಾಕಿ ಕೊಟ್ಟೋಗಿದ್ದಾರೆ. ಆ ಬುನಾದಿಯ ಮೇಲೆ ಇವತ್ತು ಈ ಸಮಾಜ, ಈ ರಾಜ್ಯ ಒಂದು ವ್ಯವಸ್ಥಿತವಾದ ಮಟ್ಟದಲ್ಲಿ ಇವತ್ತು ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಕೆಂಪೇಗೌಡರ ಒಂದು ನಮನವನ್ನ ಇವತ್ತು ಅವರ ಜಯಂತಿಯನ್ನ ವಿಜೃಂಭಣೆಯಿಂದ ರಾಜ್ಯಾದ್ಯಂತ ಎಲ್ಲ ಕಡೆಗೂ ಕೂಡ ನಾವು ಆಚರಣೆ ಮಾಡ್ತಾ ಇರೋದು ನಾವೊಂದು ವಿಶೇಷವಾಗಿದೆ. ಗ್ರಾಮಸ್ಥರು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡುವಂತ ಒಂದು ಹುಮ್ಮಸ್ಸನ್ನ ತೋರಿ ಇವತ್ತು ಏನು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಅವರೆಲ್ಲ ಗ್ರಾಮಸ್ಥರು ಕೂಡ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ನಮ್ಮ ನಾಗೇಶ್ ಅವರು ಬಹಳ ಮುಂಚೂಣಿ ಇದ್ದಾರೆ. ಏಕೆಂದ್ರೆ ಅವರು ಈಗಿಂದಲ್ಲ ಬಹಳ ಹಿಂದಿನಿಂದನೂ ಕೂಡ ನೋಡ್ತಾ ಇದ್ದೀನಿ, ಅವರು ಕೆಂಪೇಗೌಡರ ಭಕ್ತರಾಗಿದ್ದಾರೆ, ಬಹಳ ಆತ್ಮೀಯರಾಗಿದ್ದಾರೆ. ಕೆಂಪೇಗೌಡರಿಗೆ ನಿಜವಾಗ್ಲೂ ಒಂದು ಆದರ್ಶ ಮನೋಭಾವನೆಯನ್ನ ಇಂಥವರು ಪಾಲಿಸೋದ್ರಿಂದಲೇ ಇವತ್ತು ನಮ್ಮ ಕೆಂಪೇಗೌಡರ ಜಯಂತಿ ಆಚರಣೆಗೆ ಒಂದು ಮೆರುಗು ಬಂದಿದೆ ಇವತ್ತು ಅಂತ ಹೇಳ್ದ ನನ್ನ 2 ಮಾತನ್ನ ಮುಗಿಸ್ತೇನೆ.
ಧನ್ಯವಾದಗಳು.